So hi, hello, welcome back to my YouTube channel. ಸೊ ಇವತ್ತಿನ ಮೇನ್ ಕಂಟೆಂಟ್ ಏನಂತಂದ್ರೆ, ಇವಾಗ ನಾ ಬೇರೆ ಕಡೆ ಇದ್ದೀನಿ. ಸೊ ಇಲ್ಲೇ ಒಂಥರ ಎಕ್ಸ್ಪ್ಲೋರ್ ಮಾಡ್ದಂಗೂ ಆಗ್ತೈತಿ. ಆ್ಯಂಡ್ ನಾ ಇನ್ನೊಬ್ರಿಗೆ ಟಾಸ್ಕ್ ಕೊಡೋ ಥರ ಅವರು ನನಗೆ ಇವತ್ತು ಒಂದು ಟಾಸ್ಕ್ ಕೊಡೋ ಥರನೇ ಆಗೈತಿ. ಅದೇನಂತಂದ್ರೆ ಫುಲ್ ವಿಡಿಯೋ ನೀವು ನೋಡಬೇಕಾಗ್ತೈತಿ ಸ್ಕಿಪ್ ಮಾಡ್ದೆ. ಆ್ಯಂಡ್ ಈ ಊರೊಳಗೆ ನಾನು ಯಾವತ್ತೂ ಇಲ್ಲಿ ಬಸ್ ಒಳಗೆ ಹತ್ತಿಲ್ಲ, ಕ್ಯಾಬ್ ಒಳಗೆ ಅಲೋನಾಗಿ ಹೋಗಿಲ್ಲ. ನಾನು ಯಾವಾಗ ಬಂದಿನಿ ಅಲ್ಲ ಈ ಊರಿಗೆ, ಅವಾಗಿಂದ ಇಲ್ಲಿವರೆಗೂ ಮನೆ ಆಯಿತು ಕಂಪ್ನಿ ಆಯಿತು ಇದೇ ಮಾಡಿದ್ದೀನಿ. ಅದು ಬಿಟ್ಟರೆ ಏನು ಕಂಪ್ನಿ ರೋಡ್ ಬಿಟ್ಟು ಅದನ್ನು ನೆಕ್ಸ್ಟ್ ರೋಡೂ ನಾನು ಹೋಗಿಲ್ಲ. ನನಗೆ ಏರಿಯಾ ಗೊತ್ತಿಲ್ಲ ಅಂತೇಳಿ ನಾನು ಹೋಗಿಲ್ಲ. ಬಟ್ ಇವತ್ತೇನಂದ್ರೆ ಜಸ್ಟ್ ಹಂಗೆ ಒಂದು ಡಿಸ್ಕಷನ್ ನಡಿಬೇಕಾದಂದ್ರೆ ನನ್ನ ಮೈಂಡ್ ಸೆಟ್ ಬಗ್ಗೆ ಒಂದು ಸ್ವಲ್ಪ ನಾ ಹೇಳಿದ್ದಕ್ಕೆ ನನಗೊಂದು ಸಜೆಷನ್ ಬಂತೇನಂತಂದ್ರೆ, ಲೈಕ್ ಭಗವದ್ಗೀತಾ ಓದಿದ್ರೆ ಮೈಂಡ್ ಕಾಮ್ ಆಗ್ತೈತಿ. ಆ್ಯಂಡ್ ಪಾಸಿಟಿವ್ ವೈಬ್ಸ್ ಬರ್ತೈತಿ, ಎಲ್ಲ ಚಲೋ ಆಗ್ತೈತಿ ಅಂಥೇಳಿ ಏನೋ ಒಂದು ಸಜೆಷನ್ ಸಿಕ್ತು ನನಗೆ. ಸೊ ನನಗೆ ಆ್ಯಂಡ್ ಹಂಗೆ ನಾನು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡೀನಿ. ಸೊ ಎಷ್ಟೋ ಜನ ಭಗವದ್ಗೀತೆನ ಓದಿ ಅದನ್ನು ಯೂಸ್ ಮಾಡ್ಕೊಂಡು ಮುಂದೆ ಎಷ್ಟೋ ಬೆಳ್ಕೊಂಡು ಹೋಗಿದ್ದವರು ಅದಾರ. ಸೊ ಅದೆಲ್ಲ ನಾನು ಸರ್ಚ್ ಮಾಡಿದಾಗ ಓಕೆ, ಭಗವದ್ಗೀತಾ ಓದಿರ ಚಲೋನ, ನಮ್ಮ ಧರ್ಮದ ನಾವು ಓದ್ಬೇಕನ್ನೋದ ಊರೊಳಗೆ ಐತಿ ನಂದು ಆ್ಯಕ್ಚುಲಿ. ಬಟ್ ಯಾವತ್ತೂ ನನಗೆ ಓದಬೇಕಂತ ಅನಿಸಿಲ್ಲ. ಅದನ್ನು ಐತೆ ಆ್ಯಕ್ಚುಲಿ, ಓದಬೇಕಂತ ಅನಿಸಿಲ್ಲ. ಬಟ್ ಇವಾಗ ಒಂದು ಸಜೆಷನ್ ಇಂದ್ರೆ ನನಗೆ ಓದಬೇಕಂತ ಅನ್ಸೈತಿ. ಆ್ಯಂಡ್ ಅದರಿಂದ ನನಗೆ ಯೂಸು ಆಗ್ತೈತಿ. ಲೈಕ್ ಅದರಿಂದ ನಾನು ಒಂದು ಕಂಟೆಂಟ್ಗೂ ನಾನು ಯೂಸ್ ಮಾಡ್ಕೋಬೋದು. ಕಂಟೆಂಟ್ ಅಂತಲ್ಲ, ಒಂದು ಏನು ತಿಳ್ಕೊಂಡಿರಂಗಿಲ್ಲ ಅದನ್ನು ನಾನು ತಿಳ್ಕೊಬಹುದು. ಆ್ಯಂಡ್ ಅದರಿಂದ ಬೆನಿಫಿಟ್ ಭಾಳ ಐತಂತ ಅನ್ಸತೈತಿ. ಸೊ ಲೆಟ್ ಸಿ, ಇಲ್ಲಿ ನಾನು ಕ್ಯಾಬ್ ಅಲೋನ್ ಹೋಗಿಲ್ಲ, ಬಸ್ ಹತ್ಕೊಂಡು ಹೋಗಿಲ್ಲ. ಇವತ್ತು ಹೆಂಗಾಗ್ತೈತಿ ಲೆಟ್ಸ್ ಟ್ರೈ. ಗೂಗಲ್ ಮ್ಯಾಪ್ ಒಳಗೆ ಸರ್ಚ್ ಮಾಡಿದ್ರೆ ಈ ಊರೊಳಗೆ ಒಂದು 7-8 ಪ್ಲೇಸ್ ಬರ್ತಾವೆ ಇಸ್ಕಾನ್. ಆ್ಯಂಡ್ ಏನಂದ್ರೆ ಈ ರಾಮಾಯಣ ಮಹಾಭಾರತ ಇದ್ರೊಳಗೆ ಡೀಪಾಗಿ ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಸೋಷಲ್ ಬಗ್ಗೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಓಲ್ಡ್ ಪುರಾಣ ಅದೆಲ್ಲ ನನಗೇನು ಗೊತ್ತಿಲ್ಲ. ಜಸ್ಟ್ ಕರೆಂಟ್ ಏನು ಅದಷ್ಟು ರಿಯಾಲಿಟಿ ಶೋ ಈ ಥರ ನೋಡ್ಕೊಂಡಿರ್ತೇನೆ ನಾನು. ಬಟ್ ಅದೇನೋ ಒಂದು ಭಗವದ್ಗೀತಾ ಅಂತ ಹೇಳಿ ಒಂದು ಮಾರ್ನಿಂಗ್ ಒಂದು ಡಿಸ್ಕಷನ್ ಒಳಗೆ ಭಗವದ್ಗೀತಾ ಓದಬೇಕು ಅನ್ನೋದೊಂದು ಥಾಟ್ ಬಂತು ನನಗೆ. ಇವಾಗ ನನಗೆ ಆ್ಯಕ್ಚುಲಿ ಕ್ಯೂರಿಯಾಸಿಟಿ ಐತಿ, ತೊಗೋಬೇಕಾ, ಸ್ಟಾರ್ಟ್ ಮಾಡ್ಬೇಕಂಥೇಳಿ. ಆ್ಯಂಡ್ ಇದನ್ನು ನಮ್ಮ ಮನೆಯೊಳಗೂ ಕೇಳಿದ್ನಿ, ಅವರ ತೊಗೋಬೇಕು. ಬಟ್ ಅದಕ್ಕೆ ಭಾಳ ಮಡಿ ಇರಬೇಕಾ, ನಾನ್ ವೆಜ್ ತಿಂದಾಗ ಮುಟ್ಟಬಾರ್ದು, ಏನೇನೇನೇನೋ ಹೇಳಿದ್ರೆ. ಲೆಟ್ ಸಿ, ಕರೆನ ಹೇಳಬೇಕಂದ್ರೆ ಇದೊಂದು ನನಗೆ ಟಾಸ್ಕ್ ಕೊಟ್ಟಂಗೆ ಆಯ್ತು. ಕೊಲೀಗ್ ಅಂತ ಹೇಳ್ಬೋದು, ಫ್ರೆಂಡ್ ಅಂತ ಹೇಳ್ಬೋದು, ಬಟ್ ಏನೋ ವೆಲ್ ವಿಷರ್ ಅಂತ ಹೇಳ್ಬೋದು. ಲೆಟ್ ಸಿ, ಒಳ್ಳೇದಾದರೂ ಅದು ನಮ್ಮ ಒಳ್ಳೇದ್ರ ಸಲುವಾಗಿನ ಹೇಳಿದಾರಂತ ಕೇಳೋದ್ರಾಗ ತಪ್ಪೇನಿಲ್ಲ. ಬಟ್ ಟಾಸ್ಕ್ ಏನಂತಂದ್ರೆ, ಇವಾಗ ನಂಗೆ ಬಸ್ ಸ್ಟ್ಯಾಂಡ್ವರೆಗೂ ಹೋಗಿ ಅಲ್ಲಿ ಯಾವ ಬಸ್ ನಂಬರ್ ಏನೋ ಸಿಗ್ತೈತಿ. ಬಟ್ ಆ ಬಸ್ಸಿಗೆ ಹತ್ತಿರ ಅಲ್ಲೇ ಹೋಗಿ ಹಿಡಿತೇನಿಲ್ಲ, ಅದು ಒಬ್ಬಕ್ಕೆ ಹೋಗ್ತಾಯಿಲ್ಲ ಅಂತ ಒಂದು ಹೆದರಿಕೆ. ಯಾಕಂದ್ರೆ ನಮ್ಮೂರೋಗಿದ್ದಾಗ ನಾವು ಒಬ್ಬಕ್ಕೆ ಎಲ್ಲಿ ಹೋಗಿಲ್ಲ, ಯಾರನ್ನಾರ ಕರ್ಕೊಂಡು ಹೋಗ್ತೀನಿ. ಬಟ್ ಇಲ್ಲೇ ಅದೊಂದು ಟಾಸ್ಕ್. ಇನ್ನು ಕ್ಯಾಬ್ದಾಗ ಮಾಡಿರಂದ್ರೆ ಇಲ್ಲೆಲ್ಲ ಒಂದು ಏನಂದ್ರೆ, ನಾನು ಬೆಂಗಳೂರೊಳಗೆ ರ್ಯಾಪಿಡೋ ಮಾಡಿದ್ರೆ ಬೈಕ್ ಇರ್ತಿತ್ತವ. ಸೊ ಅಲೋನಾಗಿ ಹೋಗ್ಬೋದು, ರಿಸ್ಕ. ಬಟ್ ಅದೊಂದು ಸ್ವಲ್ಪ ಚೀಪ್ ಅನ್ನಿಸ್ತೈತೆ ಬೈಕ್. ಬಟ್ ಇಲ್ಲೇ ಬೈಕ್ ಇಲ್ಲ, ಸೊ ಆಟೋ ಇಲ್ಲ, ಕಾರ್ ಮಾಡಬೇಕು. ಆಟೋ ಚಾರ್ಜಸ್ ನೋಡ್ರೆ 550. ಸೊ ಹೋಗಕ್ಕೆ 550, ಬರೋಕ್ಕೆ 550. ಆ್ಯಂಡ್ ಬುಕ್ ಇರಲಿ. ಸೊ ಲೆಟ್ ಸಿ ಇವತ್ತೇನೇನು ಆಗ್ತದೆ ಡೇ ಅಂಥೇಳಿ ಶೂಟ್ ಮಾಡ್ತೀನಿ.
ಸೊ ಪೂರ್ತಿ ವಿಡಿಯೋ ನೋಡಿರಿ. ಇಲ್ಲಿನ ಇಸ್ಕಾನ್ ಟೆಂಪಲ್ ನೋಡಿರಿ ನನ್ನ ವೀಡಿಯೋದಾಗ. ಸೊ ಗೆಸ್ ಮಾಡಿರಿ ಇದು ಯಾವ ಲೊಕೇಶನ್ ಅಂಥೇಳಿ. ಲೊಕೇಶನ್ ನಾನು ಯಾವ ವೀಡಿಯೋದಾಗೂ ಮೆನ್ಷನ್ ಮಾಡೋಂಗಿಲ್ಲ. ನಿಮಗೇನಾರ ಗೊತ್ತಾಯ್ತಂದರೆ ಲೊಕೇಶನ್ ಯಾವುದಂಥೇಳಿ ಕಮೆಂಟ್ ಮಾಡಿರಿ. ಸಿ ಎಷ್ಟು ಜನ ಕರೆಕ್ಟ್ ಹೇಳ್ತೀರಿ ಅಂಥೇಳಿ. ಆಲ್ಮೋಸ್ಟ್ ನನಗೆ ಅಂದ್ರೆ ಯಾವುದೋ ನಾನು ಯೂಟ್ಯೂಬ್ ಪೋಸ್ಟ್ ಮಾಡಿದ್ರು ವೀಡಿಯೋ, ಅದಕ್ಕೆ ಕಮೆಂಟ್ ಆ ವಿಡಿಯೋಗೆ ನನಗೆ ಕಮೆಂಟ್ ಬರೋಂಗಿಲ್ಲ. ಪರ್ಸ್ನಲ್ ಆಗಿ ಮೆಸೇಜ್ ಬಂದು ಇದು ಪ್ಲೇಸ್ ಇದು ಚಲೋ ಆಗೈತಿ, ಇದು ಸರಿ ಇಲ್ಲ ಅಂಥೇಳಿ ಪರ್ಸ್ನಲ್ ಕಮೆಂಟ್ ಬರ್ತಾವೆ. ಸೊ ಅದು ಬಿಟ್ಟು ಈ ವಿಡಿಯೋ ಕಮೆಂಟ್ ಮಾಡಿರಿ. ಸೊ ಅದು ನನಗೂ ಹೆಲ್ಪ್ ಆಗ್ತೈತಿ. ಸೊ ಸ್ಟೇ ಟ್ಯೂನ್ ಆಗಿರಿ ಇವೆಲ್ಗೂ. ಸೊ ಫೈನಲಿ ದಿಸ್ ಈಸ್ ಮೈ ಔಟ್ಫಿಟ್. ಇಗ್ನೋರ್ ಬ್ಯಾಕ್ ಸೈಡ್ ರೂಮ್ ಒಳಗೆ ಹ್ಯಾಂಗರ್ ಹಾಕಕತ್ತೆ ಅಳೆಲ್ಲ ಐತಿ. ಸೊ ಅಲ್ಲೇ ಹಾಕಿದ್ದೀನಿ ಬಟ್ಟೆ ಎಲ್ಲ. ರೆಡಿಯಾಗೆ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ. ಬಸ್ಲೇ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ನನಗೆ. ಬಟ್ ಇಲ್ಲಿ ಯಾವತ್ತೂ ನಾ ಬಸ್ ಹತ್ತಿಲ್ಲ. ಸೊ ಯಾಕೆ ಬೇಕು ರಿಸ್ಕ್, ಹೊಸ ಊರ ಹೊಸದ ಅಂಥೇಳಿ ಕ್ಯಾಬ್ ಬುಕ್ ಮಾಡಿದ್ದೀನಿ. ಲೆಟ್ಸಿ ಹೋಗ್ತೀನಿ. ಅಲ್ಲಿ ಹೋಗಿ ಕಾಲ್ ಮಾಡಿದ್ನಿ. ಅಲ್ಲಿ ಏನೇನಾಯ್ತು ಅಂತ ನಾನು ವಾಪಸ್ ಬಂದಿಂದ ಹೇಳ್ತೀನಿ ರಿವ್ಯೂವ. ಸ್ಟೇ ಟ್ಯೂನ್ ಆಗಿರಿ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ ಅವಳಿಗಾಗಿ ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈಗಾಲ. ಸೋಲು ಗೆಲುವು ಈ ಜೀವ ಅವಳಿಗೆ ಮೀಸಲು. ಟೈಟಾನಿಕ್ ಹೀರೋ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಇದು ಏರಿಯಾ ಸೀರಿಯಸ್ಲಿ ನನಗಂತೂ ಗೊತ್ತಾಗತ್ತಿಲ್ಲ ಎಲ್ಲಿ ಹೋಗ್ಬೇಕಂತ. ಫೈನಲಿ ರೀಚ್ಡ್ ಇಸ್ಕಾನ್ ಟೆಂಪಲ್. ಅಷ್ಟೇನು ದೊಡ್ಡದಿಲ್ಲ ಬಟ್ ಓಕೆ. ಬಟ್ ಒಳಗಡೆ ಬಂದಿಂದ ಇದೆಲ್ಲ ಡೆಕೋರೇಷನ್ ಇದೆಲ್ಲ ಭಾರಿ ಇತ್ತು. ಸೊ ನಾನು ಫಸ್ಟ್ ಬಂದಿದ್ನಿ. 6:30 ಆರತಿ ಇತ್ತು. ಬಟ್ ನನಗೆ ಗೊತ್ತಿಲ್ಲ 5:15 ಅಂದರೆ ರೀಚ್ ಆಗಿದ್ದೇನೆ. ಸೊ ಬಂದಿದ್ದೇವಂದ್ರೆ ಪೂರ್ತಿ ಮಾಡಿ ಹೋಗ್ಬೇಕಂತೇಳಿ ಆರತಿ ಸಲುವಾಗಿ ಕೂತ್ಕೊಂಡ್ವಿ. ಸ್ವಲ್ಪ ಮೆಡಿಕೇಶನ್ ಮಾಡಿದ್ನಿ. ಸೊ ಐ ಫೀಲ್ ಸಮ್ಹೌ ಕಾಮ್ ಅಂತ ಅನಿಸಿತ್ತು ಇದೆಲ್ಲ ಮಾಡಿದ್ಮೇಲೆ. ಆ್ಯಂಡ್ ಮೊದಲ ಕೇಳಬೇಕಾಗಿದ್ನ ಭಗವದ್ಗೀತಾ ಬುಕ್ ಸಿಗ್ತೈತೇನೆ ಅಂಥೇಳಿ. ಬಟ್ ಕೇಳಿಲ್ಲ, ಇರ್ತಾ ಇರ್ತೈತೆ ಬಿಡ ಅಂಥೇಳಿ ನೋಡಿದ್ನಿ. ಆಮೇಲೆ ಇದೆಲ್ಲ ಅಪೋಸಿಟ್ ಅಂದರೆ ವಾಲಿಗೆ ಈ ಥರದ್ದೆಲ್ಲ ಹಾಕಿದ್ರೆ ಫೋಟೋಸ, ಪ್ರತಿಯೊಂದು ಫೋಟೋಸಾಗೂ ಒಂದೊಂದು ಅರ್ಥ ಐತಿ. ಅದನ್ನು ಡೀಪಾಗಿ ನೋಡಿದ್ರೆ ಗೊತ್ತಾಗ್ತೈತಿ. ಬಟ್ ಅದೆಲ್ಲ ಅರ್ಥ ಇದ್ರಾಗ ಎಕ್ಸ್ಪ್ಲೇನ್ ಮಾಡೋಕ್ಕಾಗಂಗಿಲ್ಲ. ಇಲ್ಲೇ ನೋಡಿದ್ರೆ ನನಗಂತೂ ಒಂಥರ 1 ಸೆಕೆಂಡ್ ಶಾಕ್ ಆದ್ನಿ, ಇದು ರಿಯಲೋ ಏನೋ ಅಂಥೇಳಿ. ಅಷ್ಟು ಭಾರಿ ಇತ್ತಿದ. ಆಮೇಲೆ ಆರತಿ ಸಲುವಾಗಂತ 6:30ಗೆ ಕರ್ಟನ್ ಕ್ಲೋಸ್ ಮಾಡಿದ್ರು ಇಲ್ಲೇ. ಆಮೇಲೆ ನೈವೇದ್ಯ ಪೂಜೆ ಮಾಡೋ ಟೈಮಾಗ ಮತ್ತೆ ಕರ್ಟನ್ ಓಪನ್ ಮಾಡಿದರು. ಆ್ಯಕ್ಚುಲಿ ನಾನು ಇಸ್ಕಾನ್ ಟೆಂಪಲ್ ಹೋಗಿ ಈ ಥರ ಪೂಜೆ ನೋಡೋದು ಫಸ್ಟ್ ಟೈಮ. ಜಸ್ಟ್ ಹೋಗಿ ನಮಸ್ಕಾರ ಮಾಡ್ತಿದ್ನಿ ಬರ್ತಿದ್ನಿ. ಬಟ್ ಪೂಜೆ ಒಳಗೆ ಯಾವಾಗ ಕುಂತಿರಲಿಲ್ಲ. ಭಗವದ್ಗೀತಾ ತಗೊಂಡು ಭಗವದ್ಗೀತಾ ಇಲ್ಲಿ ವಾಯ್ಸ್ ಹೆಚ್ಚಿಗೆ ಬರತ್ತಿಲ್ಲ. ಸೊ ರೂಮಿಗೆ ಹೋಗಿ ಇದ್ರದ್ದು ರಿವ್ಯೂ ಹೇಳ್ತೇನೆ. ಸೊ ಇಸ್ಕಾನಿಗೆ ಹೋಗಿ ನಾನು ರಿಟರ್ನ್ ರೂಮಿಗೆ ಬನ್ನಿ. ನನಗೆ ಹೋಗ್ಬೇಕಾದ್ರೆ ಹೆಂಗಿತ್ತಂದ್ರೆ ಆ್ಯಕ್ಚುಲಿ ಫಸ್ಟ್ ಹೊಸ ಪ್ಲೇಸ. ಆ್ಯಂಡ್ ಯಾವಾಗೂ ಒಬ್ಬಾಕಿನ ಈ ಏರಿಯಾದಾಗ ಅಥವಾ ಈ ಊರೊಳಗೆ ಒಬ್ಬಾಕಿನ ನಾನಂತೂ ಟ್ರಾವೆಲ್ ಮಾಡಿಲ್ಲ.
ಏನೋ. ಆಮೇಲೆ ಆ ಪ್ಲೇಸಿಗೆ ಇನ್ನೊಂದು ಪ್ಲೇಸಿಗೆ ನಾನು ಕಾಲ್ ಮಾಡಿದ್ನಿ, ಹಿಂಗೆ ಭಗವದ್ಗೀತೆ ಬುಕ್ ಸಿಗ್ತೈತೇನೆ ಅಂಥೇಳಿ. ಅವ್ರು ಹೇಳಿದ್ದೇನೆಂದ್ರೆ ಸಿಗ್ತೈತಿ, ಬಟ್ ನೀವಿರೋ ಪ್ಲೇಸಿಂದ ಇಲ್ಲಿವರೆಗೂ ಭಾಳ ಡಿಸ್ಟೆನ್ಸ್ ಆಗ್ತೈತಿ. ಸೊ ನಿಯರ್ ಬೈ ಅಲ್ಲೊಂದೈತಿ, ಅಲ್ಲಿ ನೀವು ಹೋಗ್ರಿ ಅಂತ ಹೇಳಿದರು. ಸೊ ಅಗೇನ್ ಗೂಗಲ್ದಾಗ ಚೆಕ್ ಮಾಡಿ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲಿಲ್ಲ. ಆಮೇಲೆ ಹಾಗಿದ್ದಾಗ್ತದಂತೆ ಬುಕ್ ಮಾಡ್ಕೊಂಡು ಹೋದ್ನಿ. ಸೊ ಬುಕ್ ಮಾಡ್ಕೊಂಡು ಹೋದಾದ್ಮೇಲೆ ಆ ಸ್ಟಾಪಿಗೆ ಆಟೋದವ್ರು ನಿಲ್ಲಿಸಿದ್ರು. ಅವ್ರಿಗೆ ಕೇಳಿದ್ನಿ, ಅವ್ರು ಆ್ಯಕ್ಚುಲಿ ಮುಸ್ಲಿಮ್, ಅಂದರೆ ನನಗೆ ಯಾರು ಕ್ಯಾಬ್ ಡ್ರೈವರ್ ಇದ್ರು ಅವರ ಕೇಳಿದ್ರೆ ಸಾರಿ ಮೇಡಮ್ ಪತಾ ನೈ ಹೇ ಅಂತಂದರು. ಆಮೇಲೆ ಅಲ್ಲೆಲ್ಲೇ ಕೇಳ್ಕೊಂಡು ಹೋದ್ನಿ, ಸಿಕ್ತು. 5:15 ರೀಚ್ ಆದ್ನಿ ನಾನು. ರಿಯಲಿ ಅವಾಗ ಯಾರೂ ಇರಲಿಲ್ಲ. ಐ ಫೀಲ್ ಬಂದಿದ್ದಕ್ಕೂ ಒಂದು ಹ್ಯಾಪಿನೆಸ್ ಸಿಗ್ತಾ, ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸಿತ್ತ. ಇಲ್ಲಾಂದ್ರೆ ನಾನು 5:15 ಕೂತೇನಿ, 6:30ಗೆ ಆರತಿ, 6:30ವರೆಗೂ ನಾನು ಖಾಲಿ ಹಂಗೆ ಧ್ಯಾನ ಮಾಡ್ಕೊಂಡು ಕೂತಿದ್ದೀನಿ. ನನಗೇನೋ ನನಗೆ ಮನಸ್ಸಿಗೆ ಸಮಾಧಾನ ಆಯ್ತಾ. ಆ್ಯಂಡ್ ನನಗೇನು ಸಜೆಸ್ಟ್ ಮಾಡಿದ್ರಲ್ಲ, ಓಕೆ, ಒಂದು ಸಜೆಷನ್ ವೆಲ್ ವಿಷರ್ ಆಗಿ ಕೊಟ್ಟಿದ್ದಕ್ಕೂ ನಾ ಇಲ್ಲಿ ಬಂದಿದ್ದಕ್ಕೂ ಒಂದು ಚಲೋ ಅನಿಸಿತ್ತು ನನಗೆ. ಆ್ಯಂಡ್ 6:30ಗೆ ಅದು ಯಾವ ಥರ ಅಂದರೆ ಕರ್ಟನ್ ಕ್ಲೋಸ್ ಮಾಡಿ ಆಮೇಲೆ ಭಜನಾ ಸ್ಟಾರ್ಟ್ ಆಯಿತು. ಕರ್ಟನ್ ದೀಪ ಅದೆಲ್ಲ ನಾನು ವಿಡಿಯೋದಾಗ ಆ್ಯಡ್ ಮಾಡಿದ್ದೇನೆ ಹೆಂಗಂಥೇಳಿ. ಇಸ್ಕಾನಾಗ ನಾನು ಬರೋದೇನು ಫಸ್ಟ್ ಟೈಮ್ ಅಂತಲ್ಲ, ಬಟ್ ಬೆಂಗಳೂರೊಳಗೆ ಬಂದಿದ್ದು ಫಸ್ಟ್ ಹೋಗಿದ್ದಂದ್ರೆ ಬೆಂಗಳೂರಾಗ, ಈವನ್ ಬೆಳ್ಗಾಮ್ದಾಗೂ ಐತಿ, ಬಟ್ ಬೆಳ್ಗಾಮ್ದಾಗ ಫಸ್ಟ್ ಒಂದು ಸರಿ ಹೋಗಿದ್ದೀನಿ, ಬೆಂಗಳೂರದಾಗ 2 ಸರಿ ಹೋಗಿದ್ದೀನಿ. ಆ್ಯಂಡ್ ಥರ್ಡ್ ಅಂದರೆ ಇವಾಗಿಲ್ಲೇ. ಆ್ಯಂಡ್ ಏನೋ ಗುಡಿ ಸಣ್ಣದೈತಿ ಬಟ್ ಮಸ್ತ್ ಐತಿ. ಆಮೇಲೆ ಅಲ್ಲಿರೋರಿಗೆ ನಾನು ಆರತಿ ಆದಮೇಲೆ ಕೇಳಿದ್ನಿ, ನನಗೆ ಹಿಂಗೆ ಭಗವದ್ಗೀತಾ ಬುಕ್ ಬೇಕಾ, ಏನಾದರೂ ರೂಲ್ಸ್ ಇರ್ತೈತೆ ನಾವು ಅದು ಓದಾಕ, ಅಂದರೆ ಕೆಲವೊಂದು ರೂಲ್ಸ್ ಇರ್ತಾವೆ, ಭಾಳ ಮಡಿ ಇರಬೇಕಾ ಹಂಗೆ ಹಿಂಗೆ. ಅವ್ರು ಹೇಳಿದ್ರೆ ಇಲ್ಲ, ಆ ಥರದ್ದೇನು ರೂಲ್ಸ್ ಇಲ್ಲ. ಇವನ್ ಆ ಬುಕ್ಕನ್ನು ತೊಗೊಂಡು ನಾವು ಟ್ರಾವೆಲ್ ಮಾಡ್ಬೋದು. ನಾವು ಟ್ರೈನ್ ಟು ಟ್ರೈನ್ ಹೋಗಬೇಕಾದ್ರೂ ಆ ಬುಕ್ಕನ್ನು ಟ್ರಾವೆಲ್ ಮಾಡ್ತೀವಿ, ಬಟ್ ಅವೈಲೇಬಲ್ ಐತೋ ಇಲ್ಲೋ ನಿಮಗೆ ಬೇಕಾಗಿರೋ ಲ್ಯಾಂಗ್ವೇಜಿಗೆ ಚೆಕ್ ಮಾಡಿ ಹೇಳ್ತೇವೆ ಅಂತ ಹೇಳಿದರು. ಸೊ ಇರಲಿಪ್ಪ, ಇಷ್ಟು ದೂರ ಬಂದಿದ್ದೀನಿ, ಎಲ್ಲ ಧ್ಯಾನ ಕೂತಿದ್ದೀನಿ. ಆಮೇಲೆ ಇರಲಿಲ್ಲ ಅಂದ್ರೆ ಮತ್ತೇನು ಮಾಡಬೇಕು, ನನಗೆ ಇವತ್ತ ತೊಗೋಬೇಕು ಅನ್ನೋದೊಂದು ಇತ್ತು. ಸೊ ಆಮೇಲೆ ವೆಯ್ಟ್ ಮಾಡಿಂದ ಹೇಳಿದ್ರೆ ಐತಿ, ಬಟ್ ಸೈಜ್ ದೊಡ್ಡದಾಗಿಲ್ಲ, ಸ್ವಲ್ಪ ಫಾಂಟ್ ಕಡಿಮೆ ಇರ್ತೈತಿ ಐತಂದ್ರೆ. ಬಟ್ ನನಗೆ ಕಡಿಮೆ ಅಂದರೆ ಫಾಂಟ್ ಕಡಿಮೆ ಐತಿ, ಬಟ್ ಏನು ಕಂಟೆಂಟ್ ಇರ್ತೈತಿ ದೊಡ್ಡ ಬುಕ್ಕಿಗೂ ಸಣ್ಣ ಬುಕ್ಕಿಗೆ ಅಷ್ಟು ಐತಿ. ಭಾಳ ಏನು ಕಡಿಮೆ ಇಲ್ಲ, ಹೆಂಗೂ ಸ್ಪೆಕ್ಸ್ ಹಾಕ್ಕೊತೀನಿ, ಕಾಣ್ತೈತಿ. ಸೊ ಅಂದ್ಕೊಂಡಂಗೆ ಬುಕ್ ಸಿಕ್ತಾ. ರಿಟರ್ನ್ ಬರ್ಬೇಕಾದ್ರೆ ಅಲ್ಲಿಂದ ಕ್ಯಾಬ್ ಬನ್ನಿ. ಆ್ಯಂಡ್ ಕ್ಯಾಬಿಂದ ಬಂದ ಮೇಲೆ ಅವರು ಆ ಡ್ರೈವರ್ ಮೇಡಮ್ ಈ ಭಗವದ್ಗೀತಾಗ ಬುಕ್ ಹೇಗೆ ಅಂತಂತ ಹೇಳಿ ನೋಡಿ ಆ ಬುಕ್ಕನ್ನು ಅವ್ರು ನಮಸ್ಕಾರ ಮಾಡಿ ಆಮೇಲೆ ನನಗೆ ಹೇಳಿದ್ರೆ ಅಬ್ಸೆ ತುಂಬ್ಕೋಬಿ ಅಚ್ಚ ಹೋಗ ಅಂಥೇಳಿ. ನನಗನ್ಸಿತ್ತ ಏನೋ ಲಿಂಕ್ ಐತಿ ಅಂಥೇಳಿ. ಸೊ ನೆಕ್ಸ್ಟ್ ಇನ್ನು ನಾನು ಓದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನು ಪಾಸಿಟಿವ್ ಆಗ್ತೈತಿ ಅಂತ ಇಟ್ಕೊಂಡು ಹೋಗ್ತೀನಿ. ವಿಲ್ ಸಿ ಅಪ್ಕಮಿಂಗ್ ಡೇಸ್ ಎಷ್ಟು ಚಲೋ ಆಗ್ತೈತಿ ಅಂಥೇಳಿ. ಯಾರಿಗೂ 100% ನಂಬಿರ ಆಗೇ ಆಗ್ತೈತೆ ಅನ್ನೋದು ಒಂದು ನಂಬಿಕೆ ಇಟ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾಳೆಯಿಂದ. ಸೊ ನಿಮಗೂ ಏನಾದರೂ ಭಗವದ್ಗೀತಾ ಬುಕ್ ಓದಬೇಕಾ ಅಂತ ಅನ್ನೋದಿದ್ರೆ ನಾನು ನೆಕ್ಸ್ಟ್ ವಿಡಿಯೋಗೊಳಗದು ಹೇಳ್ತೇನೆ. ಹೆಂಗೆ ಶ್ಲೋಕ ಸ್ಟಾರ್ಟ್ ಆದಮೇಲೆ ನನಗೆ ಹೆಂಗೆ ಅನಿಸಿತ್ತು ಅನ್ನೋದು ಹೇಳ್ತೀನಿ. ನಾನು ಇನ್ನೂ ಓದಿಲ್ಲ. ಸೊ ಅಲ್ಲಿವರೆಗೂ ಆ ಬುಕ್ ಬಗ್ಗೆ ನಂಗೆ ಹೇಳಕ್ಕೆ ರೈಟ್ಸ್ ಐತಿ ಅಂತಲೂ ಹೇಳಂಗಿಲ್ಲ. ಸೊ ನಿಮ್ಗೆ ಯಾರಿಗಾದರೂ ಅದ್ರ ಬಗ್ಗೆ ಓದಿ ನಿಮ್ಗೆ ಚಲೋ ಆಗಿದ್ದರೆ ನೀವು ಕಮೆಂಟ್ ಮಾಡಿರಿ. ಆ್ಯಂಡ್ ಈ ವಿಡಿಯೋ ಒಳಗೆ ನನಗೆ ಸಜೆಷನ್ ಮಾಡಿದ್ದ ವೆಲ್ ವಿಷರ್ ಅಂತ ಯಾರಿದ್ದಾರಲ್ಲ, ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನನಗೊಂದು ವೆಲ್ ವಿಷರ್ ಆಗಿ ಸಜೆಷನ್ ಮಾಡಿದ್ದಕ್ಕೆ. ಸೊ ಇನ್ನು ಮುಂದೆ ಓದ್ತೇನೆ. ಆ್ಯಂಡ್ ಏನೇನು ನಮ್ಮ ಮೈಂಡ್ ಒಳಗೆ ಸ್ವಲ್ಪ ಏನು ಇದಿತ್ತಲ್ಲ ಅದೆಲ್ಲ ಕ್ಲಿಯರ್ ಆಗಲಿ ಅಂತ ನೀವು ಹೇಳಿದ್ರಿ. ಸೊ ನಾಳೆಯಿಂದ ಓದ್ಬೇಕು ಅಂದ್ಕೊಂಡಿದ್ದೀನಿ. ಒಂದು ಹೊಸದಕ್ಕೆ ಕಾಲಿಡ್ತೀನಿ. ಆ್ಯಂಡ್ ಲಾಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋನ ಪೂರ್ತಿ ಸ್ಕಿಪ್ ಆಗ್ದಂಗೆ ನೋಡಿರಿ. ಯಾರ್ಯಾರು ಲೈಕ್ ಶೇರ್ ಕಮೆಂಟ್ ಮಾಡಿಲ್ಲ, ಪ್ಲೀಸ್ ಲೈಕ್ ಶೇರ್ ಕಮೆಂಟ್. ಆ್ಯಂಡ್ ಭಗವದ್ಗೀತೆ ಯಾರು ಯೂಸ್ ಮಾಡ್ತೀರಿ ಅನ್ನೋದನ್ನು ಪರ್ಸ್ನಲ್ ನನಗೆ ಮೆಸೇಜ್ ಮಾಡೋ ಬದಲಿ ಆ ವಿಡಿಯೋ ಕಮೆಂಟ್ ಮಾಡಿದ್ರೆ ನನಗೂ ಯೂಸ್ ಆಗ್ತೈತಿ. ಸೊ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.